ಮೈಸೂರಿನ ಸಿದ್ಧಾರ್ಥನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಇಂಟೆನ್ಸ್ ಫಿಟ್ನೆಸ್ ಸೆಂಟರ್ನ 3ನೇ ಶಾಖೆಯನ್ನು ಬೇಬಿಮಠದ ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿಗಳು ಲೋಕಾರ್ಪಣೆಗೊಳಿಸಿದರು. ಬಳಿಕ ಇಂಟೆನ್ಸ್ ಫಿಟ್ನೆಸ್ ಸೆಂಟರ್ನ ಸಂಸ್ಥಾಪಕ ಗುರು ಸ್ಟೋನ್ಸ್ ಮತ್ತು ಕ್ರಷರ್ ಸ್ಫೂರ್ತಿ ಡೆವಲಪರ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ನ ಮಾಲೀಕರಾಗಿರುವ ಮಧು ಎಂಪಿರವರಿಗೆ ಶುಭ ಕೋರಿದರು. ಈ ವೇಳೆ ನೂತನ ಫಿಟ್ನೆಸ್ ಸೆಂಟರ್ಗೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ, ವಿಧಾನ ಪರಿಷತ್ನ ಸದಸ್ಯ ಡಾ ತಿಮ್ಮಯ್ಯ, ಮಾಜಿ ಶಾಸಕರುಗಳಾದ ನಿರಂಜನ್ ಕುಮಾರ್, ಎಲ್ ನಾಗೇಂದ್ರ, ಬಿಗ್ ಬಾಸ್ ಖ್ಯಾತಿಯ ಪವಿ ಪೂವಪ್ಪ, ಸಂದೇಶ ಸ್ವಾಮಿ ಸೇರಿದಂತೆ ಹಲವು ಗಣ್ಯರು, ಹಿತೈಷಿಗಳು ಆಗಮಿಸಿ ಶುಭ ಕೋರಿದರು. ಹಾಗೂ ವಿದ್ಯಾರ್ಥಿ ನಿಲಯ ಸೇರಿದಂತೆ ಗೋಶಾಲೆ, ಆಯುರ್ವೇದಿಕ್ ಮತ್ತು ನ್ಯೂರೋಪತಿ ಹಾಸ್ಪಿಟಲ್ ಪ್ರಾರಂಭಿಸಿದ್ದಾರೆ. ಅಲ್ಲಿ ಭಕ್ತರು ತಮ್ಮ ಇಷ್ಟಲಿಂಗಕ್ಕೆ ಬಹಿರಂಗವಾಗಿ ಪೂಜೆಯನ್ನು ಸಲ್ಲಿಸಬಹುದು. ಈ ವಿಶೇಷ ಸಂದರ್ಭಕ್ಕೆ ವಿವಿಧ ಸಮುದಾಯದ ಅನೇಕರು ಸಾಕ್ಷಿಯಾಗಿದ್ದಾರೆ. ಸಣ್ಣ ಸಣ್ಣ ವಿಷಯ ಕೋಪ ಮಾಡ್ಕೊಳ್ಳದೇನೆ ತನ್ನ ಗುರಿನ ಮುಟ್ತಾನೆ ಅನ್ನೋದು ಯಾವ ಮನುಷ್ಯ 1.5 ಗಂಟೆಗಳ ಕಾಲ ಬೆಳಿಗ್ಗೆ ತನ್ನ ದೇಹಕ್ಕೋಸ್ಕರ ಯಾವ ಸಮಯ ಕೊಡ್ತೀವಿ ಇವತ್ತಿನ ದಿನ ಕೆಡ್ತಾ ಇದೆ. ಏನಕ್ಕೆ ನಾನು ಕೆಡ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯ ಟ್ರಾಫಿಕ್ ಅಲ್ಲಿ ಆಗಿರ್ಬೋದು, ರೋಡಲ್ಲಿ ಹೋಗ್ಬೇಕಾಗಿರ್ಬೋದು, ಎಲ್ಲರೂ ಏನೋ ಒಂದು ತಲೆಯಲ್ಲಿ ಒಂದು ಭಾರನ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಬಾಡಿ ಅಚೀವ್ಸ್ ವಾಟ್ ಯುವರ್ ಮೈಂಡ್ ಬಿಲೀವ್ಸ್ ಅಂತ. ಇಂಟೆನ್ಸ್ ಫಿಟ್ನೆಸ್ ಜಿಮ್ ಕೇಂದ್ರವನ್ನು ಇವತ್ತು ಮೈಸೂರು ನಗರದ ಮಧ್ಯಭಾಗದಲ್ಲಿ ತೆರೆದಿದ್ದಾರೆ. ಎಲ್ರಿಗೂ ಕೂಡ ಆರೋಗ್ಯ ಸಿಗಬೇಕು, ಪ್ರತಿಯೊಬ್ಬರು ಕೂಡ ವ್ಯಾಯಾಮ ಮಾಡಬೇಕು, ಯೋಗ ಧ್ಯಾನ ಇವೆಲ್ಲರೂ ಕೂಡ ನಿರತರಾಗಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು 5ನೇ ಕೇಂದ್ರವನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಈ ಕೇಂದ್ರ ಯಶಸ್ಸಾಗಿ ಸಿಗಬೇಕು, ಇದರಿಂದ ಎಲ್ಲ ಜನರು ಕೂಡ ಆರೋಗ್ಯ ಸಿಗಬೇಕು, ಮಾಡ್ತಾ ಇರ್ತಕ್ಕಂಥವರ ಉದ್ದೇಶವು ಕೂಡ ಅವು ಯಶಸ್ಸು ಸಿಗಬೇಕು ಅಂತೇಳಿ ಶುಭ ಹಾರೈಸಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಮೈಸೂರು ನಗರ ಒಂದು ಸಾಂಸ್ಕೃತಿಕ ನಗರ. ಅದರಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಒಂದು ಫಿಟ್ನೆಸ್ಸನ್ನು ತೆರೆದಿರ್ತಕ್ಕಂಥದ್ದು ಭಾಳ ಖುಷಿ ಆಗ್ತದೆ. ಮಧು ಅವರು ಅವ್ರ ತಂಡ ಭಾಳ ಅದ್ಭುತವಾಗಿ ಹೈಟೆಕ್ ಫಿಟ್ನೆಸ್ ಸೆಂಟ್ರನ್ನು ತೆಗೆದಿದ್ದಾರೆ, ಜಿಮ್ಮನ್ನು ತೆರೆದಿದ್ದಾರೆ. ಅದಕ್ಕೆ ಭಾಳ ಖುಷಿ ಆಗ್ತದೆ. ಈ ಭಾಗ ಜನ ಅತಿ ಹೆಚ್ಚು ಇವತ್ತು ಆರೋಗ್ಯ ಅಂತಕ್ಕಂಥದ್ದು ಭಾಳ ಮುಖ್ಯ. ಮನುಷ್ಯನಿಗೆ ಎಷ್ಟೇ ದುಡ್ಡಿದ್ರೂ ಸಹ ಅದರ ಲೆಕ್ಕಕ್ಕೆ ಬರೋದಿಲ್ಲ. ಎಷ್ಟು ಹಣ ಮುಖ್ಯ ಅಲ್ಲ, ಆರೋಗ್ಯ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಅದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ಒಳ್ಳೆ ಫಿಟ್ನೆಸ್ ಅಂತ ತೆರೆದಿದ್ದಾರೆ. ಈ ಭಾಗದ ಜನ, ಮೈಸೂರು ಜನ ಇದನ್ನು ಉಪಯೋಗ ಪಡಿಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಮತ್ತು ಮಧು ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದು 5ನೇ ಬ್ರ್ಯಾಂಚ್ ಆಗಿ ತೆರೆದಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಇವತ್ತು ಈ ಭಾಗದಲ್ಲಿ, ಅದರಲ್ಲೂ ನರಸಿಂಹರಾಜ ಮಧ್ಯಮ ಕೆಳವರ್ಗದವರು ವಾಸ ಮಾಡುವಂಥ ಈ ಪ್ರದೇಶದಲ್ಲಿ ಮಧು ಅವರು ಭಾಳ ಅತ್ಯಂತ ಅದ್ಧೂರಿಯಾಗಿ ವಿಶೇಷವಾಗಿ ಒಂದು ಜಿಮ್ನ ಓಪನ್ ಮಾಡಿದ್ದಾರೆ. ಈ ಭಾಗದ ಎಲ್ಲ ಯುವಕರು, ಅದರಲ್ಲೂ ಯುವಕರು ಮಧ್ಯಮ ವಯಸ್ಸಿನವರು ಎಲ್ಲರೂ ಇದನ್ನು ಉಪಯೋಗ ಪಡ್ಕೊಂಡು ಆರೋಗ್ಯವನ್ನು ಸುಸ್ಥಿತಿಲಿ ಇಟ್ಕೊಳ್ಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ. ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಫಿಟ್ನೆಸ್ ಜಿಮ್ ಏನಿದೆ ಭಾಳ ಅದ್ದೂರಿಯಾಗಿ ಭಾಗಕ್ಕೆ ಒಳ್ಳೆಯದಾಗಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿ ಈ ಸಂಸ್ಥೆ ಮಾಡಿದವ್ರಿಗೆ, ಮಧು ಅವ್ರಿಗೆ ಮತ್ತು ಇಲ್ಲಿ ಮಾಡೋಂಥವ್ರಿಗೆ ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮಗೆ ಈ
ಜಿಮ್ ನಡೀಲಿ ಅಂತೇಳಿ ಶುಭಾರಿಸಿದ್ದಾರೆ. ಅವರಿಗೆಲ್ಲರೂ ನಾನು ಥ್ಯಾಂಕ್ಸ್ ಹೇಳ್ತಾ ನಾನು ಇಷ್ಟೇ ಹೇಳೋದು, ಮೈಸೂರಲ್ಲಿ ನನಗೆ ಕಮರ್ಷಿಯಲ್ಗಿಂತ ಸೇವೆ ಮಾಡಬೇಕು ಅಂತೇಳಿ ನಾನು ಏನು ಇವತ್ತು ಜಿಮ್ನ ಹುಟ್ಟಾಕ್ತೆ ಅದನ್ನು ಸರ್ವಿಸ್ ಮೋಟಿವೇಶನಲ್ಲಿ ನಾನು ಮಾಡ್ತಾಯಿದ್ದೀನಿ. ಎಲ್ಲರೂ ಜನತೆ ಸಪೋರ್ಟ್ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಇವತ್ತಿನ ದಿವಸ ನಾನು ಮೈಸೂರಲ್ಲಿ ಇರೋಕ್ಕೆ ಮುಖ್ಯವಾದ ಕಾರಣ ಮಧು ಅವರು. ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ತಂದೆ ಊರು ತಲಕಾಡು. ಸೊ ನನಗೆ ನನ್ನ ಊರು ಯಾವುದು ಅಂತ ಹೇಳಿದ್ರೆ ಮೈಸೂರು ಅಂತ ಹೇಳ್ತಿರ್ತೀನಿ. ಯಾಕೆ ನನಗೆ ತುಂಬ ಪ್ರಿಯವಾದ ಊರು, ಪ್ರೀತಿ ಕೊಟ್ಟಂಥ ಊರು. ಸೊ ಹಾಗಾಗಿ ಇವತ್ತಿನ ದಿವಸ ನಾನಿವತ್ತು ಇಂಟೆನ್ಸ್ ಫಿಟ್ನೆಸ್ ಅನ್ನೋ ಒಂದು ಇದಕ್ಕೆ ಮಧು ಅವರು ಬಂದು ಕರೆದಾಗ ನನಗೆ ನಾನು ಇಲ್ಲ ಅನ್ನೋಕ್ಕೆ ಹೇಳೋಕ್ಕೆ ಆಗಲಿಲ್ಲ. ಇವತ್ತಿನ ದಿವಸ ಎಲ್ಲರೂ KCC ಅನ್ನೋ ಮ್ಯಾಚಲ್ಲಿ ಎಲ್ಲರೂ ನಮ್ಮ ಇಡೀ ಚಿತ್ರರಂಗ ಅಲ್ಲಿದ್ದಾರೆ. ಬಟ್ ಇವರು ಕೊಟ್ಟಿದ್ದ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಅಲ್ಲಿ ಹೋಗಿ ಮುಖ ತೋರಿಸಿ ಅಲ್ಲಿಂದ ಇಲ್ಲಿ ಡೈರೆಕ್ಟಾಗಿ ಬಂದಿದ್ದೀನಿ. ಪ್ರೀತಿ ವಿಶ್ವಾಸ ಯಾವತ್ತೂ ಅದು ಜನನ ಮುಂದಕ್ಕೆ ತೊಗೊಂಡೋಗುತ್ತೆ ಅನ್ನೋದು ನಂಬ್ತೀನಿ ನಾನು. ಸೊ ಇವ್ರು ತೋರಿಸೋಂಥ ಪ್ರೀತಿಗೆ ನಾನು ಇಲ್ಲಿಗೆ ಬಂದಿದ್ದೀನಿ. ಇವ್ರದ್ದು ಸರ್ ಹೇಳ್ದಂಗೆ ಇದು 4ನೇದು 5ನೇದು ಸೆಂಟರ್ ಓಪನ್ ಆಗ್ತಾ ಇರೋದು. ಸೊ ಅದ್ರ ಬಗ್ಗೆ ನಾನು ಹೇಳೋದು ಏನೂ ಇಲ್ಲ. ಯಾಕೆಂದರೆ 5ನೇದು ಓಪನ್ ಆಗ್ತಿದೆ ಅಂದರೆ ಇನ್ನೊಂದು 5 ಆಗುತ್ತೆ. ಇದರಲ್ಲಿ ಹೋಗ್ತಾ ಇದ್ದಾರೆ. ಒಳ್ಳೆಯದಾಗಲಿ, ಇನ್ನೊಂದಷ್ಟು ಜನ ಹೆಲ್ದಿ ಆಗಲಿ ಮೈಸೂರಲ್ಲಿ. ಮೈಸೂರಿಗೆ ನಾನು ಯಾವತ್ತೂ ನನ್ನ ಹೃದಯ ಮೈಸೂರಲ್ಲಿರುತ್ತೆ. ಥ್ಯಾಂಕ್ ಯು ಸೊ ಮಚ್. ಮನುಷ್ಯ ಆರೋಗ್ಯವಾಗಿರಬೇಕಾದ್ರೆ ದೈಹಿಕವಾಗಿ ಅವನು ಸುಸ್ಥಿತಿಯಲ್ಲಿರಬೇಕು. ಇಂಗ್ಲೀಷಲ್ಲಿ ಒಂದು ಡೆಫಿನೇಷನ್ ಇದೆ. ಆರೋಗ್ಯ ಅಂದರೆ health is defined as not merely the absence of disease or infirmity. Those who physically, mentally, socially well-being are called as healthy people. ಅಂದರೆ ಆರೋಗ್ಯ ಅಂತ ಹೇಳಿದ್ರೆ ರೋಗ ರುಜಿನ ಅಲ್ಲದೆ ವಿಕಲರಹಿತನಾಗಿರೋದೇ ಅಲ್ಲದೆ ದೈಹಿಕವಾಗೂ ಮಾನಸಿಕವಾಗೂ ಸಾಮಾಜಿಕವಾಗೂ ಸುಸ್ಥಿತಿಯಲ್ಲಿರ್ತಕ್ಕಂತಹ ಕಂಡೀಷನ್ಗೆ ಆರೋಗ್ಯವಂತ ಅಂತ ಹೇಳ್ತಾರೆ. ಹಾಗಾಗಿ ಒಬ್ಬ ಮನುಷ್ಯ ಆರೋಗ್ಯವಂತ ಇರಬೇಕಾದ್ರೆ ವಿಕಲತೆ ಇದ್ರೆ ಬಿಡಿ ಏನೂ ಮಾಡೋಕ್ಕಾಗೋದಿಲ್ಲ. ರಹಿತರಾಗಿರ್ತಕ್ಕಂಥವನು ಆರೋಗ್ಯವಂತನಾಗಿರ್ಬೇಕಾದ್ರೆ ಫಿಸಿಕಲಿ ಫಿಟ್ ಆಗಿರಬೇಕು. ಆ ಫಿಸಿಕಲಿ ಫಿಟ್ ಆಗಿರ್ಬೇಕಾದ್ರೆ ದೈಹಿಕ ಶ್ರಮ ಭಾಳ ಮುಖ್ಯ. ದೇವರು ಎಲ್ಲ ಕೈ ಕಾಲು ಅಂಗಾಂಗ ಕೊಟ್ಟಿರ್ತಾನೆ. ಅವುಗಳನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಸುಸ್ಥಿತಿಲಿರಬೇಕಾದ್ರೆ ನಾವು ಡೈಲಿ ಎಕ್ಸರ್ಸೈಸ್ ಮಾಡಬೇಕಾಗ್ತದೆ, ಡೈಲಿ ವಾಕ್ ಮಾಡಬೇಕಾಗ್ತದೆ. ಅಂಗಾಂಗಗಳನ್ನೆಲ್ಲ ನಾವು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಬೇಕಾಗಿದೆ. ಇವೆಲ್ಲ ಮಾಡೋದ್ರಿಂದ ದೇಹದ ಆರೋಗ್ಯ ಸ್ಥಿತಿ ಚೆನ್ನಾಗಿರ್ತದೆ. ದೇಹದ ರಕ್ಷಣೆಯೂ ಕೂಡ ಆಗುತ್ತೆ. ಪ್ರೊಟೆಕ್ಷನ್ಗೆ ಅದು ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಹೀಗಾಗಿ ಫಿಸಿಕಲ್ ಫಿಟ್ನೆಸ್ ಈಸ್ ದಿ ಫಸ್ಟ್ ಫಿಟ್ನೆಸ್ ಟು ಮೇಂಟೈನ್ ಅವರ್ ಹೆಲ್ತ್. ಅದಕ್ಕೆ ಈ ನಮ್ಮ ಇಂಟೆನ್ಸಿವ್ ಜಿಮ್ ಮಾಲೀಕರಾದಂತಹ ನನ್ನ ಸ್ನೇಹಿತರಾದಂತಹ ಮಧುರವರು ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ. ಇದು 4ನೇ ಸೆಂಟರ್ ಅಂತ ಕಾಣ್ತದೆ ಮೈಸೂರಿನಲ್ಲಿ. ಸೊ ಮೈಸೂರಿನ ಜನತೆಗೆ ಆರೋಗ್ಯ ಮೇಂಟೈನ್ ಮಾಡೋದ್ರಲ್ಲಿ ಅವರ ಪಾತ್ರ ಭಾಳ ಮುಖ್ಯವಾಗಿದೆ. ಅವರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಸೊ ಈ ಒಂದು ಇಂಟೆನ್ಸಿವ್ ಜಿಮ್ಮು ಎಲ್ಲರಿಗೂ ಆರೋಗ್ಯ ಕೊಡಲಿಕ್ಕೆ ಅವರು ಭಾಳ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ ಅವ್ರಿಗೆಲ್ಲ ಯಶಸ್ಸಾಗಲಿ. ಈ ಸಂಸ್ಥೆ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಹೊಂದಲಿ ಅಂತ ನಾನು ಆಶೆ ಮಾಡ್ತೀನಿ. ಒಂದು ವಿಶೇಷವಾಗಿ ಒಂದು ಜಿಮ್ ಕೇಂದ್ರವನ್ನು ಮಧು ಅವರು ಸುಮಾರು ಮೈಸೂರಲ್ಲಿ ಭಾಳಷ್ಟು ಭಾಗ ಮಾಡಿದ್ದಾರೆ. ಈ ಸಿದ್ಧಾರ್ಥ ಲೇಔಟಲ್ಲಿ ವಿಶೇಷವಾಗಿ ಇವತ್ತಿನ ಯುವಕರಿಗೆ ಆಹಾರವನ್ನು ತಿಂದಂಥ ಸಂದರ್ಭದಲ್ಲಿ ಅದನ್ನು ಕರಗಿಸ್ಬೇಕು, ಇಲ್ಲಾಂದರೆ ಅನಾರೋಗ್ಯಕ್ಕೆ ಕಾರಣ ಆಗ್ತದೆ. ಆರೋಗ್ಯಕ್ಕಾಗಿ, ಯುವ ಪೀಳಿಗೆಗಳ ಏಳಿಗೆಗಾಗಿ, ಯುವ ಜನತೆಯ ಬೆಳವಣಿಗೆಗಾಗಿ, ಅನಾರೋಗ್ಯದಿಂದ ಮುಕ್ತವಾಗಿ ಆರೋಗ್ಯವಾಗಿ ಬದುಕಲಿಕ್ಕೆ ಒಂದು ಕೇಂದ್ರ. ಹೇಗೆ ಇವತ್ತು ಆಸ್ಪತ್ರೆಗಳು ಪ್ರಾರಂಭ ಆಗಿದವು ಅವರ ಆರೋಗ್ಯಕ್ಕಾಗಿ, ಆಸ್ಪತ್ರೆಗಳಿಗೆ ಹೋಗದೆ ಜಾಸ್ತಿ ಇವರ ಬಾಡಿಯನ್ನು ಇಮ್ಯುನಿಟಿ ಹೆಚ್ಚು ಮಾಡಿಕೊಳ್ಳೋಕ್ಕೋಸ್ಕರ ಈ ಥರದ ಒಂದು ಕೇಂದ್ರಗಳನ್ನು ಪ್ರಾರಂಭಿಸಿದ್ದಾರೆ. ಅದ್ರ ಜೊತೆಗೆ ಯೋಗದ ಯೋಗದ್ದು ಇದರಲ್ಲಿ ಯೋಗವನ್ನು ಒಳಪಡಿಸ್ಕೊಂಡಿದ್ದಾರೆ. ಯೋಗ ಮಾಡೋರು ಯೋಗ ಮಾಡ್ಬೋದು, ಜಿಮ್ ಮಾಡೋರು ಜಿಮ್ ಮಾಡ್ಬೋದು. ಸೊ ಇದೊಂದು ಒಳ್ಳೆಯ ಯೋಜನೆಗಳನ್ನು ಇವತ್ತು ಕೈಗೆತ್ತಿಕೊಂಡಿರುವಂಥ ಮಧು ಅವರಿಗೆ ನಾನು ಹೃದಯ ತುಂಬಿ ಪ್ರೀತಿ ತುಂಬಿ ಅವರಿಗೆ ಅಭಿನಂದಿಸ್ತೀನಿ. ಮೈಸೂರೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಈ ಥರದ ಕೇಂದ್ರಗಳು ಅವರು ತೆಗೆಯೋ ಶಕ್ತಿ ಆ ಭಗವಂತ ಕೊಡಲಿ ಅಂತೇಳಿ ನಾನು ಹಾರೈಸ್ತೀನಿ.